ನಾವಿಲ್ಲೇನು ಆಮೇಲೆ ಇದು 80 ರೂಪಾಯಿ ಕೊಟ್ಟು ಚಡ್ಡಿ ತಂತಾರ ನೋಡ್ರಿ. ಅಷ್ಟೇ ಗೈಸ್, ಏನಿಲ್ಲ, ಧರ್ಮಸ್ಥಳಕ್ಕೆ ಬಂದೀವಿ. ದೇವ್ರ ದರ್ಶನ ಮಾಡೋದು ಅಲ್ಲೆಲ್ಲ ಕ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ರಿ. ಕ್ಯೂ ಅಲ್ಲಿ ಹಾಯ್ ಮಾಡ್ರಿ, ವಿಡಿಯೋ ಮಾಡು ಮಾತಾಡು ಅಂತ ತಲೆ ತಿಂತಾರೆ. ನಂಗೆಲ್ಲ ಸಾಕಾಗೋಯ್ತು ವಿಡಿಯೋ ಕಾಲ್ ತೆಗೆದು. ಒಳಗಡೆ ಹೋಗಿದ್ವಿ, ಚೆನ್ನಾಗಾಯ್ತು ದರ್ಶನ. ಅಲ್ಲೇನು ವಿಡಿಯೋ ಮಾಡಂಗಿರ್ಲಿಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು. ನೀವ್ ಹೆಂಗ್ ನಿಂತಿರೋ, ಇವ್ರು ನೋಡಿ ಹೆಂಗ್ ನಿಂತಾರ. 3 2 1 ಸಂಗಪ್ಪ ಚೆನ್ನಾಗೇ ಇಲ್ಲ ಇದು. ಅದು ಹಂಗಿಲ್ಲ, ನೀವು ಬರೀ ಹುಡುಗಿ ಅಂತಾರಲ್ಲ, ಹುಡುಗಿ ಬರೀ ಹುಡುಗಿ. ಗಾಯ್ಸ್, ಇವಾಗ ಸೌತಡ್ಕ ಗಣಪತಿಗೆ ಬಂದೀವಿ. ನಾನು ನೋಡಿಲ್ಲ ಹೆಂಗೈತೆ ಅಂತ, ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬರ್ರಿ ನಿಮ್ಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೌತಡ್ಕ ಗಣಪತಿ, ಸೌತಡ್ಕ ಅಂದ್ರೆ ಗೊತ್ತಾಯ್ತು ನಡಿ. ನಾನು ಒಂಚೂರು ಎಜುಕೇಟೆಡ್ ಇದ್ದೀನಿ. ನಾನು 2ನೇ ಕ್ಲಾಸ್. ನೀವು ಓದೇ ಇಲ್ಲಂತೆ, ಅನ್ಎಜುಕೇಟೆಡ್ ಪೀಪಲ್ಸ್ ಅಂತ ನೀವು. ಪ್ರಸಾದ ಐತೆ ಸೈಡಿ, ಪ್ರಸಾದ ಐತೆ ಸೈಡಿ. ಬನ್ನಿ ಗಾಯ್ಸ್, ಗಣಪತಿ ನೋಡಕ್ ಹೋಗೋಣ. ಹೊಡಿಯೋದೆ ಗಂಟೆ, ಎಲ್ಲಿ ಸಿಗ್ತಾವಲ್ಲಿ ಹೊಡಿಬೋದು ಗಂಟೆ. ನೋಡ್ರಿ, ಗಂಟೆ ಗಣೇಶಕ್ಕೆ ಬಂದೀವಿ. ಇದಕ್ಕೆ ಗಂಟೆ ಗಣೇಶನು ಅಂತಾರೆ, ಸೌತಡ್ಕ ಗಣೇಶನು ಅಂತಾರಂತೆ. ಸೌತಡ್ಕ ಗಣೇಶ, ಗಂಟೆ ಗಣೇಶ ಎರಡು ಅಂತಾರೆ. ನಾನು ಗಂಟೆ ಗಣೇಶ ಅಂತ ಅನ್ಕೊಂಡಿದ್ದೆ. ನಾನು ಮುಂಚೆ ನೋಡಿದ್ದೆ ಹೇಳ್ಬೇಕಂದ್ರೆ. ಇವ್ರು ಸೌತಡ್ಕ ಗಣೇಶ ಅನ್ನೋಲ್ಲ, ಅವಾಗ ನೋಡಿರ್ಲಿಲ್ಲ ಅಷ್ಟೇ. ನೋಡ್ರಿ, ಇಲ್ಲಿ ಏನಾದ್ರು ಅರ್ಕೆ ಇದ್ರೆ ಈ ತರ ಎಲ್ಲ ಗಂಟೆಗಳು ಕಟ್ಟೋಗ್ತಾರೆ. ಏನಾದ್ರು ಅರ್ಕೆ ಏನಾದ್ರು ಹೊತ್ಕೊಂಡಿದ್ರೆ ಈ ತರ ಗಂಟೆ ಕಟ್ಟಿದ್ರೆ ಅದು ಇದಾಗುತ್ತೆ. ಇವಾಗ ನಾವು ಕೂಡ ಏನಾದ್ರು ಬೇಡ್ಕೊಂಡು ಗಂಟೆ ಕಟ್ಟೋಣ ಅಂತ ಅನ್ಕೊಂಡಿವಿ. ಸೊ ಇವಾಗ ಅದಕ್ಕೆ ಗಂಟೆ ತಗೊಂಬರಕ್ ಹೋಗಿರೆ, ತಗೊಂಬಂದ್ಮೇಲೆ ಕಟ್ಟಿ ಬೇಡ್ಕೊಂಡು ಹೋಗ್ತೀವಿ. ಎಲ್ಲಾನು ಒಳ್ಳೇದ್ ಮಾಡಪ್ಪ ಅಂತ. ನಮ್ಮ ಮನೆಯವ್ರು ನೋಡ್ರಿ, ನಮ್ಮ ಮನೆಯವ್ರು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದಾರೆ. ಡಿಪ್ರೆಷನ್ ಅಲ್ಲಿ ಇದಾರೆ ಅವರು. ಮುಂದ್ಗಡೆ ತೋರ್ಸು, ಧರ್ಮಸ್ಥಳ ಸಂಘದವ್ರು ಬಂದಾರಂತ ನೋಡ್ರಿ. ಎಲ್ಲ ಫ್ರೀ ಬಸ್. ಸೌತಡ್ಕ ಶ್ರೀ ಗಣಪತಿ ದೇವಸ್ಥಾನ ನೋಡ್ರಿ, ಎಷ್ಟು ಭಕ್ತಿ ಹುಡುಗರಿಗೆ. ಗೈಸ್, ನಾವು ಕೂಡ ಒಂದು ಗಂಟೆ ತಗೊಂಡ್ವಿ. ಏನಾದ್ರು ಒಂದು ಒಳ್ಳೇದನ್ನ ಬೇಡ್ಕೊಂಡು ಕಟ್ತೀವಿ ಈಗ. ಸೊ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಕಟ್ತೀವಿ ಗಂಟೆನ. ಅಲ್ಲಿ ಪ್ರಸಾದ ಏನಾದ್ರು ತಾಂಬರ. ಕಾಲ್ ಕೆಜಿ 100. ಏನದು? ಈ ತರದವಿದ್ದ ತಿಂತೀರಾ? ಕಾಲ್ ಕೆಜಿ 100 ಅಂತೀವಿ. ಒಳಗಿರೋದು, ಒಳಗೆ ವೈಟ್ ಕಲರ್ ಇರುತ್ತೆ, ಅದನ್ನ ತಿನ್ಬೇಕು. ಹೆಂಗ್ ಮಾಡೋಣ? ಒಂದ್ 50 ರೂಪಾಯಿ ತಾಣನ 3 ಬರುತ್ತಾ? 6 ಕೊಡ್ರಿ. ಹೆಂಗ್ ಮಾಡೋಣ? ತಾಣನ್ರ ಟೇಸ್ಟ್ ನೋಡೋಣ. ಚೆನ್ನಾಗೈತೆ. ರಾಂಬುಟಾನ್, ಲಿಚ್ಚಿ. ನೋಡ್ರಿ, ಲಿಚ್ಚಿ ಫ್ರೂಟ್ ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ. ಒಳಗೆ ಹೆಂಗಿದೆ ಅಂತ ತೋರಿಸ್ತೀನಿ ತಡ್ರಿ ನಿಮಗೆ. ಈ ತರ ಆಯ್ತ ನೋಡ್ರಿ.
ಚೆನ್ನಾಗೈತೆ ಎಮ್ಮಿ ಹೆಂಗೈತೆ ಸೀಲ ಉಳಿಲ್ಲ ಓಪನ್ ಮಾಡೋದು ಬೀಜ ಏನ್ ಮಾಡಕ್ ಬೀಜ ತಿನ್ಬೇಕಂತ ಹ್ಮ್ ಇವನ್ ತಿಂದೇ ಬಿಟ್ಟ ಬೀಜ ಬೀಜ ತಿನ್ನಂಗಿಲ್ಲ ಇದು ಬೀಜ ತಿನ್ನಂಗಿಲ್ಲ ತಾನೆ ನೀವು ತಿನ್ಬಿಟ್ರ ಅವ್ರ ಏನಾದ್ರು ಆಗುತ್ತಾ ಇಲ್ಲ ಮರ ಹಾಕಿತ್ತು ಹೊಟ್ಟೆ ಒಳಗಡೆ ಮರ ಅದ ಎಲ್ಲಿಗೆ ಕರ್ಕೊಂಡ್ ಬರ್ತೀವಿ ಕೊಯ್ಕೊಂಡ್ಬಿಡ್ರಿ ಪಂಚಮುಖಿ ಗಣೇಶಕ್ಕೆ ಬಂದೀವಿ ದರ್ಶನ ಮಾಡಿದ್ವಿ ಕುತ್ಕೊಂಡಿವಿ ಈಗ ಹೊಟ್ಟೆ ಸಿದೈತೆ ಫುಲ್ಲು ಆದರೆ ನಮ್ಮ ದುರದೃಷ್ಟ ಯಾವ ದೇವಸ್ಥಾನದಾಗ ಪ್ರಸಾದ ಸಿಗಂಗಿಲ್ಲ ಪ್ರಸಾದ ಸಿಕ್ಕರೆ ಸಾಕು ತಿಂದ್ಬಿಡ್ತೀವಿ ಹೋಗಿ ಹೋಟ್ಲುಗಳು ಇಲ್ಲಿ ಚೆನ್ನಾಗಿ ಎಲ್ಲೂ ಸಿಗ್ತಾನೆ ಇಲ್ಲ ಬರೀ ಪಾನಿಪುರಿ ಸ್ನ್ಯಾಕ್ಸ್ ಆ ಥರ ಸಿಗ್ತದೆ ಹೋಟ್ಲೇ ಸಿಗ್ತಾ ಇಲ್ಲ ಅದ್ರ ಕುಗ್ಗೆ ಸುಬ್ರಹ್ಮಣ್ಯ ಹೋಗ್ತೀವಿ ನೆಕ್ಸ್ಟು ಅಲ್ಲಿ ಪ್ರಸಾದ ಸಿಕ್ತು ಅಂದ್ರೆ ಅಲ್ಲಿ ಗೈಸ್ ನೋಡ್ರಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದೀವಿ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಕುಕ್ಕೆ ಸುಬ್ರಹ್ಮಣ್ಯಗೆ ನೀವು ಎರಡನೇ ಟೈಮಾ ನೀವು ಫಸ್ಟ್ ಟೈಮ್ ಬಂದಿರಿ ಸಖತ್ತಾಗೈತೆ ಮಾತ್ರ ಫುಲ್ಲು ಹಿಂದೆ ಗುಡ್ಡ ಹತ್ರ ಕಾಡು ಆಮೇಲೆ ದೇವಸ್ಥಾನ ಇಲ್ಲಿ ಯಾವ ದೇವ್ರು ಹೇಳಪ್ಪಿರೋದು ಸುಬ್ರಹ್ಮಣ್ಯ ಅದ್ರಿಂದ ಇರೋದು ಗುಡ್ಡ ಏನ್ ಹೇಳು ಅದು ಗುಡ್ಡ ಮರಗಳು ಅದೇ ಏನ್ ಹೇಳು ಹೌದು ಒಂದಿಷ್ಟು ಇರುತ್ತೆ ಅದು ಆಗೊಂಬೆ ಘಾಟು ಆಗುಂಬೆ ಘಾಟ್ ಆಗೊಂಬೆ ಘಾಟ್ ಅದು ಗೈಸ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿವಿ ಅಟ್ಲೀಸ್ಟ್ ಅಭಿಪ್ರಾಯ ಕೇಳಂಗೆ ಇಲ್ಲಾದ್ರೂ ಪ್ರಸಾದ ಸಿಗುತ್ತೆ ನೋಡೋಣ ಅವ್ರು ಬರೋ ತನಕ ಕುತ್ಕೊಳ್ಳೋಣ ಪ್ರಸಾದಕ್ಕದ ಪ್ರಸಾದಕ್ಕೆ ಜನ ಹಿಂಗೆ ಇವಾಗ ದರ್ಶನಕ್ಕೆ ತುಂಬಾ ರಶ್ ಇದೆ ಬರೋರು ಬರ್ತಾ ಇದ್ದಾರೆ ಅವ್ರು ಬಂದ್ಮೇಲೆ ನಾವು ಹೋಗ್ತೀವಿ ಸೊ ದರ್ಶನ ಮಾಡ್ಕೊಂಡು ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದಕ್ಕೆ ತುಂಬಾನೇ ಜನ ಇದ್ದಾರೆ ಜನ ಕಮ್ಮಿ ಆಯಿತು ಅಂದರೆ ಊಟ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಅಂದರೆ ಎಲ್ಲಾದ್ರೂ ಹೋಟ್ಲಿಗೆ ತಿನ್ಕೊಂತೀವಿ ಅಷ್ಟೇ ಗೈಸ್ ಎಷ್ಟು ರಶ್ ಇತ್ತಂತಂದ್ರೆ ನಮ್ಮ ಅವತಾರ ನೋಡಿದ್ರೆ ಗೊತ್ತಾಗ್ತೈತೆ ಅನ್ಸುತ್ತೆ ಎಷ್ಟು ರಶ್ ಇತ್ತು ಅಂತ ಫುಲ್ಲು ರಶ್ ಇತ್ತು ಫುಲ್ಲು ಬೆವ್ತೋಗ್ಬಿಟ್ಟಿವಿ ಅಷ್ಟು ರಶ್ ಇತ್ತು ಎಲ್ಲ ದೆಬ್ಬಾಡ್ಕೊಂಡು ಕಾಲು ಕೈಯೆಲ್ಲ ತುಳ್ಕೊಂಡು ಬಂದೀವಿ ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯದ ದರ್ಶನ ಆಯಿತು ಇವಾಗ ಅಲ್ಲೂ ಪ್ರಸಾದಕ್ಕೆ ಹೋಗೋಣ ಅಂತ ಹೊರಟ್ವಿ ಆದರೆ ಅಲ್ಲಿ ತುಂಬ ಜನ ಇದ್ದದ್ರಿಂದ ನಮ್ಮ ಕೈಯಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಸೊ ಅದಕ್ಕೆ ಹೋಟ್ಲಿಗೆ ಹೋಗಿ ತಿನ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋದಲ್ಲ ನೆಕ್ಸ್ಟ್ ಮನೆಗೆ ಹೋಗ್ತೀವಿ ಗೈಸ್ ಅಷ್ಟೇ ಫುಲ್ ತಲೆನೋವು ಬಂದ್ಬಿಡ್ತೀವಿ ಇವತ್ತು ಒಂದೇ ದಿನಕ್ಕೆ ಅಂದರೆ ದೇವ್ರಗಳ ದರ್ಶನ ಆಯ್ತಲ್ಲ ಅಂತ ಒಂದು ಸಮಾಧಾನ ಒಂದು ನೆಮ್ಮದಿ ಐತೆ ಅಷ್ಟೇ ಗೈಸ್ ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಬಂದ್ವಿ ಧರ್ಮಸ್ಥಳದಿಂದ ಸೊ ಆ ಕಡೆಯಿಂದ ಬರಬೇಕಾದ್ರೆ ಏನು ವೀಡಿಯೋಸ್ ಮಾಡಿರಲಿಲ್ಲ ಯಾಕಂದರೆ ಎಲ್ಲರೂ ಫುಲ್ಲು ಸುಸ್ತಾಗಿ ಚಿತ್ತಾಗಿ ಮಲ್ಕೊಂಬಿಟ್ಟಿದ್ವಿ ನೈಟ್ 3 ಗಂಟೆಗೆ ಬಂದು ಮಲ್ಕೊಂಬಿಟ್ಟಿದ್ವಿ ಇವಾಗ ಎದ್ದು ಎಲ್ಗೋ ಹೋಗೋಣ ಅಂತ ಹೊರಟಿದ್ವಿ ಅದಕ್ಕೆ ಎಂಡ್ ಮಾಡಿರ್ಲಿಲ್ವಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದಿರೋದು ಅದಕ್ಕೆ ಇವಾಗ ಎಂಡ್ ಮಾಡೋಣ ಅಂತ ಗೈಸ್ ಇಷ್ಟೇ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್